Program BA, Subject Psychology, Semester 4, Session number 50, Session number 50, Lifespan Development, Unit 5, Developmental Disabilities and End of Life, ಜೀವಿತಾವಧಿಯ ವಿಕಾಸ, ಬೆಳವಣಿಗೆಯ ವಿಕಲತೆಗಳು ಮತ್ತು ಜೀವನದ ಅಂತ್ಯ ಅಥವಾ ಕೊನೆ. Dear students, I am Dr. Rekha MS, Department of Psychology, Assistant Professor, Government College for Women, Mandya. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ರೇಖಾ MS, ಸಹಾಯಕ ಪ್ರಾಧ್ಯಾಪಕಿ, ಮನಃಶಾಸ್ತ್ರ ವಿಭಾಗ, ಮಹಿಳಾ ಸರ್ಕಾರಿ ಕಾಲೇಜು, ಮಂಡ್ಯ. The topic today we are dealing with is learning disabilities. ಈ ದಿನದ ವಿಷಯ ಕಲಿಕಾ ವಿಕಲತೆ. ಕಲಿಕಾ ವಿಕಲತೆ ಮಕ್ಕಳಲ್ಲಿ ಯಾವ ರೀತಿ ಮೂಡುತ್ತೆ, ಇದರ ಒಂದು ಗುಣಲಕ್ಷಣಗಳೇನು, ಹೇಗೆ ನಾವು ಇದನ್ನು ಸಾಧಾರಣ ಮಟ್ಟಿಗೆ ತಕ್ಕ ಮಟ್ಟಿಗೆ ಹೇಗೆ ಇಂಥವನ್ನ ನಾವು ಮ್ಯಾನೇಜ್ ಮಾಡ್ಬೋದು ಅನ್ನೋದನ್ನು ಈ ಒಂದು ಸೆಷನ್ನಲ್ಲಿ ನೋಡೋಣ. What is learning disability? Learning disabilities or learning disorder are an umbrella term for a wide variety of learning problems. A learning disability is not a problem with intelligence or motivation. Kids with learning disability are not lazy or dumb. In fact, most are just as smart as everyone else. Their brains are simply wired differently. That's it. ಲರ್ನಿಂಗ್ ಡಿಸಬಿಲಿಟಿ ಅಥವಾ ಕಲಿಕಾ ವಿಕಲತೆ ಅಥವಾ ಕಲಿಕಾ ನ್ಯೂನತೆ ಅನ್ನೋದು ಒಂದು ಇಟ್ಸ್ ಜಸ್ಟ್ ಲೈಕ್ ಎನ್ ಅಂಬ್ರೆಲಾ. ಅಂದರೆ ಅದರ ಅಡಿಯಲ್ಲಿ ಹಲವಾರು ವಿಷಯಗಳು ಅಥವಾ ತೊಂದರೆಗಳು ಉಂಟು ಅಂತ ನಾವು ಹೇಳ್ಬೋದು. ಅಂದರೆ ಕಲಿಕೆಗೆ ಸಂಬಂಧಪಟ್ಟ ತೊಂದರೆಗಳು, ಕಲಿಕೆಗೆ ಸಂಬಂಧಪಟ್ಟ ತೊಂದರೆಗಳು ಅಂತ ಹೇಳಿದ್ರೆ ಇಟ್ ಮೈಟ್ ಬಿ ಡಿಪೆಂಡಿಂಗ್ ಅಪಾನ್ ದ ರೀಡಿಂಗ್, ಮೆಮರಿ, ಥಿಂಕಿಂಗ್, ರೀಸನಿಂಗ್, ಇಂಟೆಲಿಜೆನ್ಸ್, ರೈಟಿಂಗ್, ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್, ಕ್ಯಾಲ್ಕುಲೇಷನ್ಸ್ ಎಕ್ಸೆಟ್ರಾ. ಅಂದರೆ ಅವರ ಓದು ಬರಹ ಆಗಿರ್ಬೋದು, ಹೇಗೆ ಅವರು ಲೆಕ್ಕಾಚಾರ ಮಾಡ್ತಾರೆ ಆಗಿರ್ಬೋದು, ಹೇಗೆ ಕಾಗುಣಿತಗಳನ್ನ ಅವರು ಹೇಳ್ತಾರೆ ಆಗಿರ್ಬೋದು, ಹೇಗೆ ಗ್ರಾಮರ್ಸ್ನ ಅವರು ಮಿಸ್ಟೇಕ್ಸ್ ಇಲ್ಲದೆ ಹೇಳ್ತಾರೆ ಆಗಿರ್ಬೋದು, ಹೇಗೆ ಬರೀತಾರೆ ಅವರು ಆರ್ಗನೈಸ್ಡ್ ವೇನಲ್ಲಿ ಬರೀತಾರಾ ಅಥವಾ ಎಲ್ಲೋ ಒಂದೊಂದು ಕಡೆ ಎಲ್ಲ ವರ್ಡ್ಸ್ ಎಲ್ಲ ಗ್ರಂಬಲ್ ಆಗಿರುತ್ತಾ, ಇದೆಲ್ಲನೂ ಕೂಡ ನಾವಿಲ್ಲಿ ಈ ಒಂದು ಕಲಿಕೆ ವಿಕಲತೆಯಲ್ಲಿ ನಾವು ನೋಡ್ತಾ ಹೋಗ್ಬೋದು. ಅಂದರೆ ಕಲಿಕಾ ವಿಕಲತೆ ಅಥವಾ ಕಲಿಕಾ ನ್ಯೂನತೆ ಅನ್ನೋದು ಒಂದು ಕಲಿಕೆಗೆ ಸಂಬಂಧಪಟ್ಟ ಸಮಸ್ಯೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಲರ್ನಿಂಗ್ ಡಿಸಬಿಲಿಟಿ ಇಸ್ ನಾಟ್ ಅ ಪ್ರಾಬ್ಲಮ್ ಆಫ್ ಇಂಟೆಲಿಜೆನ್ಸ್ ಆರ್ ಮೋಟಿವೇಶನ್. ಇದು ಒಂದು ಬುದ್ಧಿಶಕ್ತಿ ಅಥವಾ ಪ್ರೇರಣೆಗೆ ಸಂಬಂಧಪಟ್ಟ ಒಂದು ಸಮಸ್ಯೆ ಅಲ್ಲ. ಮತ್ತು ಯಾಕೆ ಅಂತ ಹೇಳಿದ್ರೆ ಇಂಥ ಮಕ್ಕಳು ಕಲಿಕೆ ವಿಕಲತೆ ಅಥವಾ ಕಲಿಕಾ ನ್ಯೂನತೆ ಇರುವಂತಹ ಮಕ್ಕಳು ಲೇಸಿಯಾಗೂ ಇರೋದಿಲ್ಲ ಅಥವಾ ಒಂಥರ ಮಕ್ಕಳು, ಚಿಲ್ಡ್ರನ್ಸ್ ಅಂತ ನಾವು ಹೇಳ್ತೀವಿ, ಏನು ತಿಳಿದೇ ಇರುವಂತಹ ಮಗು ಅಂತ ಹೇಳ್ತೀವಲ್ಲ, ಆ ಥರ ಮಕ್ಕಳು ಅಲ್ಲ. ನಾರ್ಮಲ್ ಚಿಲ್ಡ್ರನ್ಸ್, ನಾರ್ಮಲ್ ಮಕ್ಕಳೇ, ಆದರೆ ಕೆಲವೊಂದು ಏರಿಯಾಸ್ನಲ್ಲಿ, ಕ್ಷೇತ್ರಗಳಲ್ಲಿ ಮಗುಗೆ ವಿಕಲತೆನ ನಾವು ನೋಡ್ತಾ ಹೋಗ್ಬೋದು. ಇದು ಯಾತಕ್ಕೆ ಅಂತ ಹೇಳಿದ್ರೆ ಮೇನಾಗಿ ಬಿಕಾಸ್ ದೇರ್ ಬ್ರೈನ್ಸ್ ಈಸ್ ನಾಟ್ ಸಿಂಪ್ಲಿ ವಯರ್ಡ್, ಇನ್ ದ ಸೆನ್ಸ್ ಇಟ್ ಈಸ್ ವಯರ್ಡ್ ಡಿಫ್ರೆಂಟ್ಲಿ ಅಂತ ಹೇಳ್ಬೋದು. ಸ್ವಲ್ಪ ಮಟ್ಟಿಗೆ ಅವರ ಒಂದು ಬ್ರೈನ್ನಲ್ಲಿ, ಮೆದುಳಿನಲ್ಲಿ ನರತಂತುವಿನ ಒಂದು ರಚನೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು ಅಂತ ನಾವು ಹೇಳ್ತಾ ಹೋಗ್ಬೋದು. This differences affect how they receive and process information. ಹೇಗೆ ಅವರು ಇನ್ಫಾರ್ಮೇಷನ್ನ ಹೇಗೆ ಅವರು ರಿಸೀವ್ ಮಾಡ್ತಾರೆ, ತೊಗೊಳ್ತಾರೆ, ಹೇಗೆ ಅದನ್ನು ಪ್ರೋಸೆಸ್ ಮಾಡ್ತಾರೆ, ಇದು ಡಿಪೆಂಡ್ ಆಗುತ್ತೆ. So learning disability is a syndrome found in children of normal or above intelligence characterized by specific difficulties in learning to read, that is called as dyslexia, to write, dysgraphia, and to grade appropriate mathematics, dyscalculia. ಅಂದರೆ ಲರ್ನಿಂಗ್ ಡಿಸಬಿಲಿಟೀಸ್ಗೆ ಸಂಬಂಧಪಟ್ಟ ಕೆಲವೊಂದು ಅಂಶಗಳು, ಕೆಲವೊಂದು ನ್ಯೂನತೆಗಳು ಅಂತ ಹೇಳಿದ್ರೆ, ಒಂದು ಓದಲಿಕ್ಕೆ ಸರಿಯಾಗಿ ಆಗ್ತಿಲ್ಲ, ಅದಕ್ಕೆ ನಾಟ್ ರೀಡ್ ಪ್ರಾಪರ್ಲಿ, ಅದನ್ನು ನಾವು ಡಿಸ್ಲೆಕ್ಸಿಯಾ ಅಂತ ಕರಿತೀವಿ. ಅದೇ ರೀತಿ ದೇ ಕೆನಾಟ್ ರೈಟ್ ಪ್ರಾಪರ್ಲಿ, ಅದನ್ನು ನಾವು ಡಿಸ್ಗ್ರಾಫಿಯಾ ಅಂತ ಕರಿತೀವಿ. ಹಾಗೆಯೇ ಡಿಸ್ಕ್ಯಾಲ್ಕ್ಯುಲಿಯಾ ಅಂತ ಹೇಳಿದ್ರೆ ಮ್ಯಾಥಮೆಟಿಕ್ಸ್ನಲ್ಲಿ ಅವ್ರಿಗೆ ಸಮಸ್ಯೆಗಳು ಇರುತ್ತೆ, ಕ್ಯಾಲ್ಕುಲೇಷನ್ಸ್ನಲ್ಲಿ ಅವರಿಗೆ ಸಮಸ್ಯೆಗಳು ಇರೋದನ್ನು ನಾವು ಸಾಧಾರಣವಾಗಿ ನೋಡ್ತಾ ಹೋಗ್ಬೋದು. LD children may show following characteristics. LD is a chronic condition of probable neurological origin. It varies in its appearance and severity. It influences individuals' self-concept. An untreated or poorly treated LD can have adverse effect on education, occasional, social and activities of daily life or daily living. LD can also be defined as one or more significant deficits in essential learning processes.
ಸೊ ಇದು ಎಲ್ ಡಿ, ಸಾಧಾರಣವಾಗಿ ಲರ್ನಿಂಗ್ ಡಿಸಬಿಲಿಟಿನ ನಾವು ಎಲ್ ಡಿ ಅಂತ ಕರಿತಾ ಹೋಗ್ತೀವಿ, ಈ ಒಂದು ಕಲಿಕಾ ನ್ಯೂನತೆನ. ಎಲ್ ಡಿ ಅನ್ನೋದು ಒಂದು ದೀರ್ಘಕಾಲದ ಒಂದು ನರತಂತುಗೆ ಸಂಬಂಧಪಟ್ಟ ಒಂದು ಸಮಸ್ಯೆ ಆಗಿರುತ್ತೆ. ಈ ರೀತಿಯಾದ ಒಂದು ಎಲ್ ಡಿ ಕೆಲವೊಂದು ಸತಿ ಮೈಲ್ಡಿಂದ ಸ್ವಲ್ಪ ಅಲ್ಪದಿಂದ ತೀವ್ರವರೆಗೂ ಕೂಡ ರೇಂಜ್ ಆಗೋದನ್ನು ನಾವು ನೋಡ್ಬೋದು. ಹೆಚ್ಚು ಕಮ್ಮಿ ಇಂಥ ಮಕ್ಕಳಿಗೆ ನಾವು ಸರಿಯಾದ ಶಿಕ್ಷಣ ಅಥವಾ ಸರಿಯಾದ ಒಂದು ತರಬೇತಿನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಆ ಒಂದು ಮಗುವಿನ ಶಿಕ್ಷಣ ಆಗಿರ್ಬೋದು ಅಥವಾ ಕೆಲಸ ಆಗಿರ್ಬೋದು, ಸಮಾಜದ ಕ್ಷೇತ್ರಗಳಲ್ಲಾಗಿರ್ಬೋದು, ಕೆಲವೊಂದು ದಿನನಿತ್ಯದ ಚಟುವಟಿಕೆಯಲ್ಲಿ ಖಂಡಿತ ತೊಂದರೆಗಳು ಉಂಟಾಗ್ತಾ ಹೋಗುತ್ತೆ ಮಗುವಿನಲ್ಲಿ. ಸೊ ಆದ್ದರಿಂದ ಈ ಒಂದು ಎಲ್ ಡಿ ಅಥವಾ ಲರ್ನಿಂಗ್ ಡಿಸಬಿಲಿಟಿನ ಹೆಚ್ಚು ಕಮ್ಮಿ ನಾವು ಇದನ್ನು ಕಲಿಕೆಗೆ ಸಂಬಂಧಪಟ್ಟ ತೊಂದರೆಗಳು, ಕಲಿಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟ ತೊಂದರೆಗಳು ಅಂತ ನಾವು ಕರಿತಾ ಹೋಗ್ತೀವಿ. ಎಲ್ ಡಿ ಇಸ್ ಅ ಮಿಕ್ಸ್ಡ್ ಗ್ರೂಪ್ ಆಫ್ ಡಿಸಾರ್ಡರ್. ಲರ್ನಿಂಗ್ ಡಿಸಬಿಲಿಟಿ ಮೇ ಟ್ರಾನ್ಸೆಂಡೆಂಟ್ the school setting and persist in adulthood. LD children are normal in intellectual functioning. LD mainly lies in their way of learning and in their perceptual systems. Behavioral problems are not initial components of their behavior. They may feel frustrated due to the gap in learning, but they might show emotional problems. ಎಲ್ ಡಿ ಮಕ್ಕಳನ್ನ ಅಥವಾ ಲರ್ನಿಂಗ್ ಡಿಸಬಿಲಿಟಿ ಮಗುನ ನಾವು ಯೂಶ್ವಲಿ ಸ್ಕೂಲ್ ಸೆಟ್ಟಿಂಗ್ನಲ್ಲಿ ಗುರುತಿಸಿದಾಗ ಖಂಡಿತವಾಗಿ ಅದು ಉಪಯುಕ್ತವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸರಿಯಾದ ಮಾಹಿತಿ, ಸರಿಯಾದ ಒಂದು ಮಾರ್ಗದರ್ಶನ ಕೊಡೋದ್ರಿಂದ ಮಗು ಸ್ವಲ್ಪ ಮಟ್ಟಿಗೆ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ಬೋದು ಅಂತ ಕೂಡ ಹೇಳ್ತಾ ಹೋಗ್ಬೋದು. ಆದರೆ ಇದು ಪೂರ್ತಿಯಾಗಿ ಗುಣ ಆಗಲಿಕ್ಕೂ ಕೂಡ ಕಷ್ಟ, ಆದರೆ ಸ್ವಲ್ಪ ಮಟ್ಟಿಗೆ ಮಗು ಮ್ಯಾನೇಜ್ ಮಾಡ್ತಾ ಹೋಗ್ಬೋದು. ಸೊ ಎಲ್ ಡಿ ಅನ್ನೋದು ಇಟ್ಸ್ ಅ ಮಿಕ್ಸ್ಡ್ ಗ್ರೂಪ್ ಆಫ್ ಡಿಸಾರ್ಡರ್. ಒಂದೇ ಅಂತ ಹೇಳಲಿಕ್ಕಾಗೋದಿಲ್ಲ. ಒಂದು ಮಗುಗೆ ಚಲನ ತೊಂದರೆಗಳಿರ್ಬೋದು, ಗಣಿತದಲ್ಲಿ ತೊಂದರೆ ಇರ್ಬೋದು, ಅಥವಾ ಒಂದು ಶ್ರವಣ ಅಥವಾ ದೃಷ್ಟಿಗೆ ಸಂಬಂಧಪಟ್ಟ ತೊಂದರೆಗಳಿರ್ಬೋದು, ಅಥವಾ ಭಾಷೆಯಲ್ಲಿ ತೊಂದರೆ ಇರ್ಬೋದು. ಸರಿಯಾಗಿ ಮಗುಗೆ ಮಾತಾಡೋಕ್ಕಾದ್ರೂ ಕೂಡ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ದಿ ಕೆನಾಟ್ ಕಾಂಪ್ರಹೆಂಡ್ ಈಸಿಲಿ. ಬೇರೆಯವ್ರು ಮಾತಾಡೋದನ್ನು ಕೂಡ ಅರ್ಥೈಸ್ಕೊಳ್ಳೋದಕ್ಕೆ ಮಗುಗೆ ಆಗ್ತಾ ಇಲ್ಲ. ಎಸ್ಪೆಷಲಿ ಇವಾಗ ಟೀಚರ್ ಪಾಠ ಮಾಡಾಗ ಮಗುಗೆ ಅರ್ಥನೇ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ವರ್ತನೆಯಲ್ಲಿ ಸಮಸ್ಯೆ ಇರ್ಬೋದು, ಓದಿನಲ್ಲಿ ಮುಖ್ಯವಾಗಿ ಸಮಸ್ಯೆಗಳನ್ನ ನಾವು ನೋಡ್ತಾ ಹೋಗ್ಬೋದು, ಬರವಣಿಗೆಯಲ್ಲಿ ಸಮಸ್ಯೆ ಇರ್ತಾ ಹೋಗ್ಬೋದು. ಅಂದರೆ ಎಲ್ ಡಿ ಅನ್ನೋದು ಇಟ್ಸ್ ಅ ಮಿಕ್ಸ್ಡ್ ಗ್ರೂಪ್ ಆಫ್ ಡಿಸಾರ್ಡರ್. ಹಲವಾರು ಸಮಸ್ಯೆಗಳಿರುವಂತಹ ಒಂದು ಕಾಯಿಲೆ ಅಥವಾ ಸಮಸ್ಯೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಇದರ ಜೊತೆಗೆ ಮಗುನಲ್ಲಿ ಈ ಒಂದು ವರ್ತನೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ನೋಡ್ತಾ ಹೋಗ್ಬೋದು. ಯಾಕೆ ಅಂತ ಹೇಳಿದ್ರೆ ಮಗು ಸಹಜವಾಗಿ ತನ್ನ ಸಮವಯಸ್ಕರಿಗೆ ಕಂಪೇರ್ ಮಾಡ್ತಾ ಹೋಗುತ್ತೆ. ತನಗೆ ಅವ್ರ ಥರನೇ ಮುಂದೆ ರೀಚ್ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಓದ್ಲಿಕ್ಕೆ ಆಗ್ತಾ ಇಲ್ಲ, ಸ್ಕೋರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬರೆಯೋದಕ್ಕಾಗ್ತಿಲ್ಲ, ಅಥವಾ ಬರಿತಾ ಇರುತ್ತೆ ಮಗು, ಎಲ್ಲಾರ್ದು ಮುಗಿಸಿರುತ್ತೆ, ಈ ಮಗುದು ಮಾತ್ರ ಯಾವಾಗಲೂ ಮುಗಿಯೋದೇ ಇಲ್ಲ. ಅಂದರೆ ಟೀಚರ್ ಒಂಥರ ಕ್ರಿಟಿಸೈಸ್ ಮಾಡೋದು, ಎಲ್ಲರೂ ಒಂಥರ ಕೀಳಾಗಿ ನೋಡೋದು, ಎಲ್ಲರೂ ಆಡ್ಕೊಳ್ಳೋದು, ಇದೆಲ್ಲ ಮಗುಗೆ ಆದಾಗ ತುಂಬ ಭಾವನಾತ್ಮಕವಾಗಿ ಮಗು ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ. ಭಾವನಾತ್ಮಕವಾದ ಸಮಸ್ಯೆಗಳಿಗೆ ಮಗು ಎದುರಾಗ್ತಾ ಹೋಗುತ್ತೆ. ಮಗು ಆ ರೀತಿಯಾದ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. Boys are more likely to be characterized as LD than girls. LD may range from mild to severe. Some students may be passive or inactive, and others may show higher level of physical activity than other students. Students may show problems in one area, not in the other. ಡಿಲೇ ಇನ್ ಡೆವಲಪ್ಮೆಂಟಲ್ ಮೈಲ್ಸ್ಟೋನ್ಸ್. ಹೆಚ್ಚು ಕಮ್ಮಿ ನಾವು ರಿಸರ್ಚ್ ಪ್ರಕಾರ ನೋಡೋ ಹಾಗೆ ಗಂಡು ಮಕ್ಕಳಲ್ಲಿ ಈ ಒಂದು ಎಲ್ ಡಿ ಅನ್ನೋದು ಅಥವಾ ಲರ್ನಿಂಗ್ ಡಿಸಬಿಲಿಟಿ ಅನ್ನೋದು ಹೆಣ್ಣು ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಮತ್ತು ಈ ಒಂದು ಸಿವಿಯಾರಿಟಿ ಅಲ್ಪ ಇಂದ ತೀವ್ರತೆವರೆಗೂ ಕೂಡ ರೇಂಜ್ ಆಗ್ತಾ ಹೋಗ್ಬೋದು. ಎಸ್ಪೆಷಲಿ ಇಂಥ ಮಕ್ಕಳು ತುಂಬ ಇನ್ಆ್ಯಕ್ಟಿವ್ ಆಗಿಯೂ ಇರ್ಬೋದು, ಅಥವಾ ತುಂಬ ಆ್ಯಕ್ಟಿವ್ ಆಗೂ ಕೂಡ ಇರ್ಬೋದು. ಫಿಸಿಕಲಿನೂ ಅಷ್ಟೇ, ದೈಹಿಕವಾಗಿಯೂ ಕೂಡ ಅವರು ಚುರುಕಾಗಿಯೂ ಕೂಡ ಇರ್ಬೋದು ಕೆಲವೊಂದು ಸತಿ, ಅಥವಾ ಒಂಥರ ಡಂಬಾಗೂ ಕೂಡ ಅವರು ಕಾಣಿಸ್ಬೋದು ನಮಗೆ. ಅಂದರೆ ಎಸ್ಪೆಷಲಿ ಇಂಥ ಮಕ್ಕಳಲ್ಲಿ, ಈ ರೀತಿಯಾದ ಸಮಸ್ಯೆ ಇರುವಂಥ ಮಕ್ಕಳಲ್ಲಿ ಅವರ ಒಂದು ವಿಕಾಸದ ಮೈಲಿಗಲ್ಲು ಅಥವಾ ಡೆವಲಪ್ಮೆಂಟಲ್ ಮೈಲ್ಸ್ಟೋನ್ಸ್ ಅಂತ ಏನು ಹೇಳ್ತೀವಿ, ಇಂಥ ವರ್ಷಕ್ಕೆ ಮಗು ಕಲಿಬೇಕು, ಇಂಥ ವರ್ಷಕ್ಕೆ ಮಗು ನಿಲ್ಲಬೇಕು, ನಡಿಬೇಕು, ಅಂಬೆಗಾಲಿಡಬೇಕು, ತೆವಳಬೇಕು, ಇದೆಲ್ಲ ನಾವು ಹೇಳ್ತಾ ಹೋಗ್ತೀವಿ. ಇಂಥ ಮಕ್ಕಳಲ್ಲಿ ಸ್ವಲ್ಪ ನಿಧಾನ ಆಗ್ತಾ ಹೋಗ್ಬೋದು ಮಗುನಲ್ಲಿ. Behavior and affective characteristics are hyperactive or hypoactive, act impulsively, may overreact with intense and surprising emotions which affect their social adjustment. Disorder of attention. Learning disability children shows problems in sustaining attention, easily distracted, have short attention span. ಇಂಥ ಮಕ್ಕಳಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ನಾವು ನೋಡ್ಬೋದು. ವರ್ತನೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಅಂತ ಹೇಳಿದ್ರೆ ಇಂಥ ಮಗು ತುಂಬ
ಆ್ಯಕ್ಟಿವಿಟಿ ಚಟುವಟಿಕೆಯಿಂದ ಇರ್ಬೋದು ಅಥವಾ ಚಟುವಟಿಕೆ ತುಂಬ ಮಂದಗತಿಯಲ್ಲಿ ಇರೋದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ತುಂಬ ಸರ್ಪ್ರೈಸಿಂಗ್ ಆಗಿ ಕೆಲವೊಂದು ಭಾವನೆಗಳನ್ನ ವ್ಯಕ್ತಪಡಿಸ್ಬೋದು ಮಗು. ಸಮಾಜದಲ್ಲಿ ಸಮಾಯೋಚನೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಅದು ಕುಂಠಿತವಾಗ್ಬೋದು, ಹಿಂದುಳಿತಾ ಹೋಗ್ಬೋದು ಮಗುನಲ್ಲಿ. ಅದೇ ರೀತಿ ಅವಧಾನಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಅಂತ ಹೇಳಿದ್ರೆ ಮಗು ಬೇಗ ಡಿಸ್ಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಇಟ್ ವಿಲ್ ಬಿ ಈಸಿಲಿ ಡಿಸ್ಟರ್ಬ್ಡ್. ಒಂದೇ ಕಡೆ ಅದಕ್ಕೆ ಅವಧಾನ ಕೊಡಲಿಕ್ಕೆ ತುಂಬ ಕಷ್ಟ ಆಗ್ಬೋದು. ಏಕಾಗ್ರತೆಯ ಕೊರತೆ ಮಗುನಲ್ಲಿ ತುಂಬ ಕಾಣ್ತಾ ಬರ್ಬೋದು. Perceptual motor impairment. Students with learning disabilities often experience poor auditory and visual discrimination. They tend to be awkward, clumsy, and uncoordinated. They often have poor handwriting. Disorders of memory and thinking, problems in short or long-term memory, organizing, categorizing, arranging, and planning will be adequate. ಸೊ ನಾವು ಹೇಳೋ ಹಾಗೆ ಎಲ್ಲ ಏರಿಯಾಸ್ನಲ್ಲೂ ಕೂಡ ಸ್ವಲ್ಪ ಮಟ್ಟಿನ ತೊಂದರೆಗಳನ್ನ ನಾವು ನೋಡ್ತಾ ಹೋಗ್ಬೋದು. ಯೂಶಲಿ ಈ ಚಲನಾ ತೊಂದರೆಗಳನ್ನ ನಾವು ನೋಡ್ಬೋದು. ಚಲನಾ ತೊಂದರೆಗಳು ಅಂತ ಹೇಳಿದ್ರೆ ಓದೋದಕ್ಕಾಗಿರ್ಬೋದು, ಓದೋಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಅಥವಾ ನೆಗೆಯೋದಾಗಿರ್ಬೋದು, ಅಥವಾ ಸಮಾಯೋಜನೆಯಲ್ಲಾಗಿರ್ಬೋದು ತೊಂದರೆಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಇದರ ಜೊತೆಗೆ ಮಗು ಕೆಲವೊಂದು ಕಣ್ಣು ಕೈ ಸಂಯೋಜನೆಯಲ್ಲಿ ಕೊರತೆಗಳನ್ನ ನಾವು ನೋಡ್ತಾ ಹೋಗ್ಬೋದು. ಅಥವಾ ಪೆನ್ಸಿಲ್ ಇಟ್ಕೊಳ್ಳೋದಕ್ಕೆ ಮಗು ಆಗದೇ ಇರ್ಬೋದು, ಸ್ವಲ್ಪ ಸೊಟ್ಟ ಇಟ್ಕೊಳ್ಬೋದು ಪೆನ್ಸಿಲು. ಅಥವಾ ಒಂದು ರೀತಿ ಬಟನ್ಸ್ ಅಥವಾ ಅಂಗಿಗೆ ಗುಂಡಿ ಹಾಕೊಳ್ಳಿ ಅಂತ ಹೇಳಿದ್ರೆ, ಶರ್ಟ್ ಬಟನ್ಸ್ ಹಾಕು ಅಂತ ಹೇಳಿದ್ರೆ ತುಂಬ ಕಷ್ಟಪಟ್ಟು ಬಟನ್ಸ್ ಹಾಕೊಬೋದು. ಅಂದರೆ ಈ ಒಂದು ಮೋಟಾರ್ ಇಂಪೇರ್ಮೆಂಟ್ ಇರೋದ್ರಿಂದ ಮಗು ಸರಿಯಾಗಿ ಬರೆಯೋದಕ್ಕೆ ಅಥವಾ ಒಂದು ರೀತಿಯಾದ ಕೈ ಚಲನೆ ಅಥವಾ ಕಣ್ಚಲನೆ ಸ್ವಲ್ಪ ಸಮಸ್ಯೆಗೆ ಒಳಗಾಗ್ಬೋದು. ಇದರ ಜೊತೆಗೆ ತೀವ್ರ ಲರ್ನಿಂಗ್ ಡಿಸಬಿಲಿಟಿ ಅಥವಾ ಕಲಿಕಾ ವಿಕಲತೆ ಇರುವಂತಹ ಮಗು ಸ್ವಲ್ಪ ಮಟ್ಟಿಗೆ ವಿಚಿತ್ರವಾಗಿರುತ್ತೆ ನೋಡೋದಕ್ಕೆ. ಅಂದರೆ ನಾರ್ಮಲ್ ಆಗಿರೋದ್ರೆ ಸ್ವಲ್ಪ ಕೆಟ್ಟನಾಗಿ, ಸ್ವಲ್ಪ ಒಂಥರ ದಪ್ಪಕ್ಕೆ, ಮಂದಗತಿಯಾಗಿ, ನೋಡಿದ ತಕ್ಷಣವೇ ಏನೋ ಸಮಸ್ಯೆ ಇದೆ ಮಗುನಲ್ಲಿ ಅನ್ನೋ ಹಾಗೆ ಗೋಚರ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಆ ಒಂದು ಮಗುಗೆ ತುಂಬ ಕೆಟ್ಟನಾಗಿರುವಂತಹ ಒಂದು ಹ್ಯಾಂಡ್ ರೈಟಿಂಗ್ ಇರುತ್ತೆ. ಮಗುವಿನ ಒಂದು ಕೈ ಬರಹ ತುಂಬ ಕೆಟ್ಟದಾಗಿರುತ್ತೆ, ನಾರ್ಮಲ್ ಆಗಿ ಇರೋದಿಲ್ಲ. ಏನು ಅಂತ ಹೇಳಿದ್ರೆ ಒಂದು ಕಡೆ ಎಲ್ಲೋ ಇಟ್ಕೊಂಡಿರುತ್ತೆ ಪೆನ್ಸಿಲ್ನ, ಅದೆಲ್ಲೋ ಬರೆಯುತ್ತೆ, ಇನ್ನೆಲ್ಲೋ ರೀಚ್ ಆಗುತ್ತೆ. ಸ್ಟ್ರೈಕ್ಟ್ ಆಗಿರೋದಿಲ್ಲ, ಆರ್ಗನೈಸ್ಡ್ ಆಗಿರೋದಿಲ್ಲ, ಪ್ಲ್ಯಾನ್ಡ್ ಆಗಿರೋದಿಲ್ಲ. ಒಂಥರ ಕ್ಯಾಟಗರೈಸ್ ವರ್ಗೀಕರಣ ಮಾಡಿ ಬರೆಯೋದು, ಅರೇಂಜ್ ಮಾಡಿ ಬರೆಯೋದು, ಇದರಲ್ಲೆಲ್ಲದರಲ್ಲೂ ಕೂಡ ಆ ಒಂದು ಮಗುಗೆ ಸಮಸ್ಯೆಗಳು ಇರ್ಬೋದು. ಇದರ ಜೊತೆಗೆ ಸ್ಮೃತಿಯಲ್ಲಿ ಸಮಸ್ಯೆಗಳಿರ್ಬೋದು, ಆಲೋಚನೆ ಶಕ್ತಿಯಲ್ಲಿ ಸಮಸ್ಯೆಗಳಿರ್ಬೋದು. ಅಂದರೆ ಆ ಒಂದು ಮಗುವಿನ ಒಂದು ಅಲ್ಪಕಾಲಿಕ ಸ್ಮೃತಿ ಆಗಿರ್ಬೋದು, ದೀರ್ಘಕಾಲಿಕ ಸ್ಮೃತಿ ಆಗಿರ್ಬೋದು, ಇದರಲ್ಲಿ ಸಮಸ್ಯೆಗಳಾಗ್ಬೋದು. ಮಗು ಯೋಚನೆ ಇನ್ ದ ಸೆನ್ಸ್ ಏನು ನೆನಪಲ್ಲೇ ಇಟ್ಕೊಳ್ಳದೆ ಇರ್ಬೋದು ಹೆಚ್ಚು ದಿನ, ಅಥವಾ ತಕ್ಷಣ ಮರ್ತೋಗೋದಾಗಿರ್ಬೋದು, ತಕ್ಷಣ ಇಂಪಲ್ಸಿವ್ ಆಗಿ ಬಿಹೇವ್ ಮಾಡೋದಾಗಿರ್ಬೋದು, ವಿಚಿತ್ರವಾಗಿ ಬಿಹೇವ್ ಮಾಡೋದಾಗಿರ್ಬೋದು ನಾವು ನೋಡ್ಬೋದು. ಇದರ ಜೊತೆಗೆ ಇನ್ನು ಕೆಲವೊಂದು ಸಾಧಾರಣವಾಗಿ ನೋಡುವಂತಹ ಸಮಸ್ಯೆ ಮಗುನಲ್ಲಿ ಅಂತ ಹೇಳಿದ್ರೆ, ಎಲ್ಡಿ ಚಿಲ್ಡ್ರನ್ ಆರ್ ಆಫನ್ several years behind their peers in reading. Some of them to be explained are dyslexia. ಯೂಶಲಿ LD ಮಕ್ಕಳು ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ, ಹೋಲಿಸಿದ್ರೆ ಓದು ಬರಹದಲ್ಲಿ ಸ್ವಲ್ಪ ಹಿಂದುಳಿತಾರೆ. ಅದರಲ್ಲಿ ಕೆಲವೊಂದು ಸಮಸ್ಯೆಗಳು ನಾವು ಕಾಮನ್ ಆಗಿ LD ಮಕ್ಕಳಲ್ಲಿ ಕಾಣೋದು ಅಂದರೆ ಡಿಸ್ಲೆಕ್ಸಿಯಾ ಅಂತ ಕರಿತೀವಿ. ಡಿಸ್ಲೆಕ್ಸಿಯಾ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಸೀರಿಯಸ್ ರೀಡಿಂಗ್ ಪ್ರಾಬ್ಲಮ್ಸ್. ಇಂಥ ಮಗುನಲ್ಲಿ ಓದೋದಕ್ಕೆ ತುಂಬ ಕಷ್ಟಪಡುತ್ತೆ. ಡಿಸ್ಲೆಕ್ಸಿಯಾ ಇರುವಂತಹ ಮಗು ಓದಲಿಕ್ಕೆ ತುಂಬ ಕಷ್ಟಪಡ್ತಾ ಹೋಗುತ್ತೆ. ಅಂದರೆ ಓದ್ತಾ ಇರುತ್ತೆ, ಓದ್ತಾ ಒಂದು ಲೈನಿಂದ ಇನ್ನೊಂದು ಲೈನ್ಗೆ ಬೇಗ ಜಂಪ್ ಮಾಡೋದಾಗಿರ್ಬೋದು, ಅಥವಾ ಅರ್ಥ ಮಾಡ್ಕೊಳ್ದೇನೆ ಇನ್ನೊಂದು ವರ್ಡ್ಗೆ ಎಗರೋದಾಗಿರ್ಬೋದು, ಜಂಪ್ ಮಾಡೋದಾಗಿರ್ಬೋದು, ಈ ರೀತಿ ಇರುತ್ತೆ. ಪಿ ಅನ್ನೋದೆಲ್ಲ ಉಲ್ಟಾ ಕಾಣೋದು, ಅಥವಾ ಎಲ್ಲೆಲ್ಲ ಮಿಕ್ಸ್ಡಪ್ ಆಗಿರುವಂತಹ ಒಂದು ಪದಗಳೆಲ್ಲ ಮಿಕ್ಸಪ್ ಆಗಿರೋ ಹಾಗೆ ಕಾಣೋದು, ಓದೋದಕ್ಕೆ ಸರಿಯಾಗಿ ತುಂಬ ಕಷ್ಟಪಡೋದು, ಓದೋದಕ್ಕೆ ಸಾಧ್ಯ ಇಲ್ಲೋ ಅನ್ನೋ ಒಂದು ಸ್ಥಿತಿಗೆ ಮಗು ಒಳಗಾಗ್ತಾ ಹೋಗುತ್ತೆ. ಇದನ್ನು ನಾವು ಡಿಸ್ಲೆಕ್ಸಿಯಾ ಅಂತ ಕರಿತೀವಿ. ಇನ್ನೊಂದು ಡಿಸ್ಕ್ಯಾಲ್ಕ್ಯುಲಿಯಾ, a specific learning disability that affects a person's ability to understand numbers and learn math facts. ಡಿಸ್ಕ್ಯಾಲ್ಕ್ಯುಲಿಯಾ ಅಂತ ಹೇಳಿದ್ರೆ ಈ ಕಾಗುಣಿತ ಆಗಿರ್ಬೋದು ಅಥವಾ ನಂಬರಿಂಗ್ ಆಗಿರ್ಬೋದು, ಈ ಒಂದು ನಂಬರ್ಸ್ಗೆ ಸಂಬಂಧಪಟ್ಟ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಗುಣಿಸೋದು, ಕಳೆಯೋದು, ಇದು ಮಗುಗೆ ತುಂಬ ಕಷ್ಟ ಅಂತ ಅನಿಸುತ್ತೆ. ಈ ರೀತಿಯಾದ ಒಂದು ಲೆಕ್ಕ ಹಾಕುವಂತಹ ಒಂದು ಕಲಿಕೆ ಮಗುಗೆ ತುಂಬ ಕಷ್ಟ ಆಗ್ತಾ ಹೋಗ್ಬೋದು, ಮಗುಗೆ ಸಮಸ್ಯೆ ಅಂತ ಅನಿಸ್ತಾ ಹೋಗ್ಬೋದು. ಅದೇ ರೀತಿ ಡಿಸ್ಗ್ರಾಫಿಯಾ ಇಟ್ ಇಸ್ ಅ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ದಟ್ ಅಫೆಕ್ಟ್ಸ್ ಅ ಪರ್ಸನ್ಸ್ ಹ್ಯಾಂಡ್ ರೈಟಿಂಗ್ ಎಬಿಲಿಟಿ ಆ್ಯಂಡ್ ಫೈನ್ ಮೋಟಾರ್ ಸ್ಕಿಲ್ಸ್.
ಗ್ರಾಫಿಯಾನಲ್ಲಿ ಮಗು ಸರಿಯಾಗಿ ಬರೆಯೋದಕ್ಕೆ ಆಗದೇ ಇರ್ಬೋದು, ಅಥವಾ ಆ ಒಂದು ಕೈ ಚಲನೆ ಮಗುನಲ್ಲಿ ಸರಿಯಾಗಿಲ್ಲದೆ ಇರ್ಬೋದು, ಮಗು ಪೆನ್ಸಿಲ್ನ ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ತುದಿಯಲ್ಲಿ ಇಟ್ಕೊಂಡಿದೆ, ಕೈ ಮರ್ಚ್ಕೊಂಡಿದೆ, ಬೆರಳುಗಳೆಲ್ಲ ಮರ್ಚ್ಕೊಂಡು ಹೇಗೋ ಇಟ್ಕೊಂಡಿದೆ, ಬರೆಯೋದಕ್ಕೆ ತುಂಬ ಕಷ್ಟಪಡ್ತಾ ಇದೆ, ಬುಕ್ಕಿಗೆ ಹತ್ತಿರ ಹೋಗಿ ಬರಿತಾ ಇದೆ, ಬರೆದ್ರೂ ಕೂಡ ಒಂದು ಲೈನ್ ಎಲ್ಲೋ ಇದ್ದರೆ ಇನ್ನೊಂದು ಲೈನ್ ಇನ್ನೆಲ್ಲೋ ಇರುತ್ತೆ, ಎಲ್ಲ ಜಂಬಲ್ಡ್ ಅಪ್ ಆಗಿಬಿಟ್ಟಿದೆ. ಆ ಒಂದು ವರ್ಡ್ಸ್ ಎಲ್ಲ ನೀವು ನೋಡ್ಬೋದು ಕೆಲವೊಂದು ಚಿತ್ರಗಳಲ್ಲಿ, ಕೆಳಗಡೆ ರೀಡ್ ಅಂತ ಇದೆ, ಆ ಒಂದು ಮಗು DERA ಅಂತ ಬರೆದಿದೆ. ಅಂದರೆ ಅಕ್ಷರಗಳನ್ನ ಸರಿಯಾಗಿ ಜೋಡಿಸಿ ಒಂದು ಆರ್ಗನೈಸ್ಡ್ ಫಾರ್ಮಲ್ಲಿ ಮಗು ಬರೀತಾ ಇಲ್ಲ, ಬೇರೆ ತುಂಬ ಕಷ್ಟಗಳನ್ನ ಮಗು ಅನುಭವಿಸ್ತಾ ಇದೆ ಅಂತ ಅರ್ಥ. ಡಿಸಾರ್ಡರ್ಸ್ ಆಫ್ ಸ್ಪೀಚ್ ಆ್ಯಂಡ್ ಲರ್ನಿಂಗ್ ಸ್ಪೀಚ್ ಸೌಂಡ್ಸ್ may repeat sounds, stumbled over words and have halting or awkward speech, difficulties in understanding pragmatic or logical and sensible aspects of language and also show word finding difficulties. ಸೊ ನಾನು ಮುಂಚೆನೇ ನಾನು ನಿಮಗೆ ಹೇಳಿರೋ ಹಾಗೆ ಒಂದು ರೀತಿಯಾದ ಒಂದು ಭಾಷಾ ತೊಂದರೆಗಳು ಮಗುನಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ, ಓದಿನಲ್ಲಿ ತೊಂದರೆಗಳನ್ನ ಕಾಣಿಸ್ಕೊಳ್ತಾ ಹೋಗ್ಬೋದು, ಮತ್ತು ಒಂದು ಪದನ ಹೇಳಿದ್ರೆ ಮತ್ತೆ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಇರೋದು, ಮತ್ತೆ ಮತ್ತೆ ಅದೇ ಶಬ್ದನ ರಿಪೀಟ್ ಮಾಡೋದಾಗಿರ್ಬೋದು, ಒಂದು ರೀತಿ ಮಾತಾಡಿದ್ರೆ ಆಕ್ವರ್ಡ್ ಸ್ಪೀಚ್ ಅಂತ ಹೇಳ್ತೀವಿ, ಒಂಥರ ಕೇಳೋದಕ್ಕೆ ಸ್ಪಷ್ಟವಾಗಿರೋದಿಲ್ಲ, ಆ ಒಂದು ಭಾಷೆಯಲ್ಲಿ ಏನೋ ಒಂದು ಅಸ್ಪಷ್ಟತೆ, ಏನೋ ಒಂದು ತೊಂದರೆ ಇದೆಯೇನೋ ಮಾತಾಡುವಾಗ ಮಗುನಲ್ಲಿ ಅಂತಲೂ ಕೂಡ ನಮಗೆ ಆರಾಮಾಗಿ ತೋರ್ಪಡೆ ಆಗುತ್ತೆ. ಇದರ ಜೊತೆಗೆ ಕೆಲವೊಂದು ಪದಗಳನ್ನ ಹುಡುಕ್ಲಿಕ್ಕೆ ಮಾತಾಡುವಾಗ ಕೆಲವೊಂದು ಪದ ತಕ್ಷಣ ಮಗುಗೆ ಬರೋದಿಲ್ಲ, ತುಂಬ ಯೋಚನೆ ಮಾಡಿ ಯಾವುದೋ ಒಂದು ಪದನ ಕೊಡುತ್ತೆ, ಅದನ್ನು ಕೂಡ ಸ್ವಲ್ಪ ಇನ್ಅಪ್ರೋಪ್ರಿಯೇಟ್ ಆಗಿರೋದು, ಸರಿಯಾಗಿ ಹೊಂದದೇ ಇರುವಂತಹ ಪದನ ಮಗು ಕೊಡ್ತಾ ಹೋಗ್ಬೋದು. ಅಂದರೆ ಭಾಷೆಯಲ್ಲಿ ತುಂಬ ತೊಂದರೆಗಳನ್ನ ಮಗು ಕಾಣ್ತಾ ಹೋಗ್ಬೋದು. ಕಾಸಸ್, ಕಾರಣಗಳು ಇದಕ್ಕೆ. ಎನ್ವಿರಾನ್ಮೆಂಟಲ್ ಮಾಡೆಲ್ ಹೋಲ್ಡ್ಸ್ poor learning environment and stable families. According to this model lies in the change in the environment, proper schooling and removal of unhealthy influences. Brain damage model suggests that 20% of students with LD have sustained brain damage or neurological damage. It is assumed that the child may have experienced injury to ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಡ್ಯೂರಿಂಗ್ ಬರ್ತ್ ಆರ್ ಬಿಫೋರ್ ಬರ್ತ್. ಹೆಚ್ಚು ಕಮ್ಮಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಒಂದು ಇದು ಜೆನೆಟಿಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು, ಅಥವಾ ಪರಿಸರದಿಂದ ಉದ್ಭವ ಆಗಿರುವಂತಹ ಒಂದು ಸಮಸ್ಯೆ ಅಂತ ಹೇಳ್ಬೋದು, ಅಥವಾ ಈ ಒಂದು ಫ್ಯಾಮಿಲಿಯಿಂದನೇ ಬಂದಿರುವಂತಹ ಸಮಸ್ಯೆ ಆಗಿರ್ಬೋದು, ಹಿಂದೆ ಯಾರಿಗೋ ಜನರೇಷನ್ನಲ್ಲಿ ಇತ್ತೇನೋ ಈ ಒಂದು ಮಗುಗೆ ಕಾಣಿಸ್ಕೊಳ್ತಾ ಇದೆ ಅಂತಲೂ ಕೂಡ ಜೀನ್ಸ್ ಮುಖಾಂತರ, ಗುಣಾಣು ಮುಖಾಂತರ ಬಂದಿರಬಹುದು ಅಂತಲೂ ನಾವು ಗುರುತಿಸ್ತಾ ಹೋಗ್ಬೋದು. ಇದರ ಜೊತೆಗೆ ಸರಿಯಾದ ಒಂದು ಶಿಕ್ಷಣ ಕೊಟ್ಟಿಲ್ಲ ಅಂತ ಹೇಳಿದಾಗ ಅನ್ಹೆಲ್ತಿ ಎನ್ವಿರಾನ್ಮೆಂಟ್, ಸರಿಯಾದ ಒಂದು ಒಳ್ಳೆಯ ಪರಿಸರದಲ್ಲಿ ಮಗು ಬೆಳೀತಿಲ್ಲ ಅನ್ನೋದ್ರಿಂದನೂ ಕೂಡ ಕಲಿಕಾ ವಿಕಲತೆ ಕಾಣಿಸ್ಕೊಳ್ತಾ ಹೋಗ್ಬೋದು. ಅಥವಾ ಮುಖ್ಯವಾಗಿ ಮೆದುಳಿನಲ್ಲಿ ಏನಾದರೂ ಡ್ಯಾಮೇಜ್, ತೊಂದರೆಗಳು ಇದ್ದಲ್ಲಿ, ಮೆದುಳಿನಲ್ಲಿ ಸೋಂಕು ಇದ್ದಲ್ಲಿ, ಅಥವಾ ಕೇಂದ್ರ ನರಮಂಡಲ ವ್ಯವಸ್ಥೆಯಲ್ಲಿ ಸಮಸ್ಯೆಗಳು ಆದಲ್ಲಿ, ಇಂಜುರಿ ಆದಲ್ಲಿ, ಎಸ್ಪೆಷಲಿ ಡ್ಯೂರಿಂಗ್ ದ ಬರ್ತ್ ಆರ್ ಬಿಫೋರ್ ಬರ್ತ್, ಮಗು ಜನನಕ್ಕಿಂತ ಮುಂಚೆ ಅಥವಾ ಜನನದ ಸಮಯದಲ್ಲಿ ಆ ಒಂದು ತಲೆ ಬುರುಡೆ ಇಟ್ಕೊಂಡು ಎಳೆದಾಗ ಬ್ರೈನ್ ಡ್ಯಾಮೇಜ್ ಕೂಡ ಆಗುವಂತಹ ಸಾಧ್ಯತೆಗಳಿದೆ. ಇದರಿಂದ ಕೇಂದ್ರ ನರಮಂಡಲ ವ್ಯವಸ್ಥೆಗೆ ಡ್ಯಾಮೇಜ್ ಆಗುವಂಥ, ಇಂಜುರಿ ಆಗುವಂಥ ಸಾಧ್ಯತೆ ಇದೆ. ಈ ಸಾಧ್ಯತೆಗಳು ಇದ್ದಾಗ ಕಲಿಕಾ ವಿಕಲತೆ ಆಗೋದು ಸಹಜ. Organic and biological models suggest that chemicals used in food coloring and flavoring substances, imbalances in neurotransmitters and vitamin deficiency could cause LD. Developmental or maturation unpreparedness for certain tasks is also believed to underline some LDs. Genetic influence may be cause reading and language problems. The cause of LD may be embedded in the child as well as in the environment. ಕೆಲವು ರಿಸರ್ಚ್ ಹೇಳೋ ಪ್ರಕಾರ ಕೆಲವೊಂದು ಫುಡ್ ಕಲರಿಂಗ್ ಆಗಿರ್ಬೋದು, ಫ್ಲೇವರಿಂಗ್ ಆಗಿರ್ಬೋದು, ಇದು ಕೂಡ LD ಸಮಸ್ಯೆ ಉಂಟು ಮಾಡಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಹೆಚ್ಚು ರಿಸರ್ಚ್ಗಳು ಹೇಳೋ ಪ್ರಕಾರ ಈ ನರತಂತುಗಳಲ್ಲಿ ತೊಂದರೆಗಳಾಗಿರ್ಬೋದು, ಕೇಂದ್ರ ನರಮಂಡಲ ವ್ಯವಸ್ಥೆಗಳಲ್ಲಿ ಡ್ಯಾಮೇಜ್, ಇಂಜುರಿ ಅಥವಾ ತೊಂದರೆಗಳಾಗಿರ್ಬೋದು, ಅಥವಾ ಕೆಲವೊಂದು ವಿಟಮಿನ್ ಡಿಫಿಷಿಯನ್ಸಿ ಕೂಡ ಆಗಿರ್ಬೋದು, ಇದೆಲ್ಲನೂ ಕೂಡ LD ಸಮಸ್ಯೆ ಉಂಟು ಮಾಡ್ಬೋದು. ಅಥವಾ ಮುಖ್ಯವಾಗಿ ಜೆನೆಟಿಕ್ ಜೀನ್ಸಿಂದನೂ ಕೂಡ ಲರ್ನಿಂಗ್ ಡಿಸಬಿಲಿಟಿ ಅಥವಾ ಕಲಿಕಾ ವಿಕಲತೆ ಉಂಟಾಗ್ಬೋದು ಅಂತ ಹೇಳ್ತಾ ಹೋಗಿದ್ದಾರೆ. ಹೇಗೆ ಈ ಒಂದು ವಿಕಲತೆನ ನಾವು ಗುರ್ತು ಮಾಡ್ಬೋದು, ಹೇಗೆ ನಾವು ಅದನ್ನು ಕಂಡುಹಿಡಿಬೋದು? ಐಡೆಂಟಿಫಿಕೇಷನ್ ಪ್ರೋಸೆಸ್ ಆಫ್ LD. Early detection or screening is dependent on early observation of behavioral and learning. A multidisciplinary team including class teachers, school psychologists and other clinical personnel must determine the degree of disability.
ಇದನ್ನು ಮುಂಚೆ ನಾವು ಡಿಟೆಕ್ಟ್ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಇಂಥ ಮಗು ಸಹಜವಾಗಿ ಎಲ್ಲ ನಾರ್ಮಲ್ ಮಕ್ಕಳಿಗಿಂತ ಸ್ವಲ್ಪ ಭಿನ್ನವಾಗಿರುತ್ತೆ. ಕಲಿಕೆಯಲ್ಲಿ, ಓದೋದ್ರಲ್ಲಿ, ಅಥವಾ ಲೆಕ್ಕ ಹಾಕೋದ್ರಲ್ಲಾಗಿರ್ಬೋದು, ಅಥವಾ ಗಣಿತ ತೊಂದರೆಗಳಾಗಿರ್ಬೋದು, ಶ್ರವಣ ತೊಂದರೆ ಆಗಿರ್ಬೋದು, ದೃಷ್ಟಿಯ ತೊಂದರೆ ಆಗಿರ್ಬೋದು, ಭಾಷೆಯಲ್ಲಿ ತೊಂದರೆಗಳಾಗಿರ್ಬೋದು, ಮಗುವಿನ ವರ್ತನೆಯಲ್ಲಿ ತೊಂದರೆ, ಓದೋದ್ರಲ್ಲಿ ತೊಂದರೆ, ಬರವಣಿಗೆಯಲ್ಲಿ ತೊಂದರೆ, ಈ ರೀತಿಗಳ ತೊಂದರೆಗಳು ಕಾಣಿಸ್ಕೊಂಡಾಗ ಮಗುಗೆ ಸ್ವಲ್ಪ ಸ್ಪೆಷಲ್ ಅಟೆನ್ಷನ್ ಕೊಡಬೇಕಾಗತ್ತೆ. ಸೊ ಒಂದು ಒಳ್ಳೆಯ ರೀತಿಯಾದ ಶಿಕ್ಷಣ ಕೊಡೋದ್ರಿಂದ, ತರಬೇತಿ ಕೊಡೋದ್ರಿಂದ ಮಗುನ ಈ ಒಂದು LD ಸಮಸ್ಯೆನ ಸ್ವಲ್ಪ ಕಡಿಮೆ ಮಾಡ್ಬೋದು ಅಂತಲೇ ನಾವು ಹೇಳ್ತಾ ಹೋಗ್ಬೋದು. A learning disability cannot be cured or fixed. It is a lifelong challenge. With appropriate support and intervention, people with learning disabilities can achieve success in school, at work, in relationship and in the community. ಈ ಒಂದು ಕಲಿಕಾ ವಿಕಲತೆ, ನ್ಯೂನತೆ ಅನ್ನೋದು ಪೂರ್ತಿಯಾಗಿ ನಾವು ವಾಸಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಜೀವನ ಪರ್ಯಂತ ಇರುವಂತಹ ಒಂದು ಸಮಸ್ಯೆ ಆಗಿದೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಒಳ್ಳೆಯ ಒಂದು ಸಪೋರ್ಟ್ ಶಿಕ್ಷಣ ಕೊಡೋದ್ರಿಂದ ಇಂಥ ಮಕ್ಕಳನ್ನ ನಾವು ಸ್ಕೂಲಿಂಗ್ ಮಾಡ್ಬೋದು, ಸ್ಕೂಲ್ಗೆ ಸೇರಿಸ್ಬೋದು, ಕೆಲಸ ಮಾಡುವಂತಹ ಒಂದು ಸಣ್ಣ ಪುಟ್ಟ ಕೆಲಸ ಮಾಡುವಂತಹ ಒಂದು ಸೌಕರ್ಯನ ಒದಗಿಸ್ಬೋದು ಮಗುಗೆ. ಅದೇ ರೀತಿ ಎಲ್ಲರ ಜೊತೆಗೂ ಒಂದು ಒಳ್ಳೆಯ ರೀತಿಯಾದ ಸಂಬಂಧನ ಇಟ್ಕೊಳ್ಳೋ ಹಾಗೆ, ಬೆಳೆಸೋ ಹಾಗೆ ನಾವು ಮಾಡ್ಬೋದು. ಸಮಾಜದಲ್ಲಿ ಅಥವಾ ಒಂದು ಕಮ್ಯುನಿಟಿನಲ್ಲಿ, ಸಮುದಾಯದಲ್ಲಿ ಮಗು ಬಾಳೋ ಹಾಗೆ ನಾವು ಮಾಡ್ಬೋದು. The following tests are used for the assessment and identification of LD. ಕೆಲವೊಂದು ಪರೀಕ್ಷೆಗಳು LDನ ಕಂಡುಹಿಡಿಯೋದಕ್ಕೆ ಯಾವ್ದ್ಯಾವುದು ಅಂತ ಹೇಳಿದ್ರೆ, ವೆಸ್ಟ್ಲರ್ ಇಂಟೆಲಿಜೆನ್ಸ್ ಸ್ಕೇಲ್ ಫಾರ್ ಚಿಲ್ಡ್ರನ್ 3 ಫಾರ್ ದ ಅಸೆಸ್ಮೆಂಟ್ ಆಫ್ ಕಾಗ್ನಿಟಿವ್ ಅಬಿಲಿಟೀಸ್, ವುಡ್ಕಾಕ್ ಜಾನ್ಸನ್ಸ್ ಹೈಕೋ ಎಜುಕೇಷನಲ್ ಬ್ಯಾಟರಿ ರಿವೈಸ್ಡ್ ಫಾರ್ ದ ಅಸೆಸ್ಮೆಂಟ್ ಆಫ್ ಅಚೀವ್ಮೆಂಟ್ ಇನ್ ರೀಡಿಂಗ್, ರೈಟಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್, Brignan's diagnostic inventory of basic skills for the assessment of a variety of skill sequences in readiness, reading, language, art and math. ಕೊನೆಯ ಹಂತಕ್ಕೆ ಬಂದಿದ್ದೀವಿ. Conclusion. LD can also be defined as one or more significant defects in essential learning process, and untreated or poorly treated LD can have adverse effects on educational, occasional, social and activities of daily living. Students may show problem in one area, not in the other. Behavior and affective characteristics, disorders of attention, perceptual motor impairment, disorder of memory and thinking, dyslexia, dyscalculia, dysgraphia or some of the different learning disability problems. Causes might be brain damage, genetics, neurotransmitters, malnutrition, etc. Early detection or screening is dependent on early observation of behavioral and learning. With appropriate support and intervention, people with learning disability can achieve success. ಮಕ್ಕಳ, ನಾನು ಇಲ್ಲಿವರೆಗೂ ಲರ್ನಿಂಗ್ ಡಿಸಬಿಲಿಟಿ ಅಥವಾ ಕಲಿಕಾ ವಿಕಲತೆ ಅಥವಾ ಕಲಿಕಾ ನ್ಯೂನತೆ ಬಗ್ಗೆ ಹೆಚ್ಚು ಮಾಹಿತಿನ ನಾನು ಕೊಟ್ಟಿದ್ದೀನಿ. ಇದಕ್ಕೆ ಕಾರಣಗಳೇನು, ಇದರ ಒಂದು ಚಿಹ್ನೆ ಏನು, ಹೇಗೆ ನಾವು ಗುರುತಿಸ್ಬೋದು, ಇದನ್ನು ನಾವು ಹೇಗೆ ಮ್ಯಾನೇಜ್ ಮಾಡ್ಬೋದು, ಇಂಥ ಮಕ್ಕಳನ್ನ ನಾವು ಹೇಗೆ ಒಂದು ಸಮುದಾಯದಲ್ಲಿ ಬದುಕೋ ಹಾಗೆ ಮಾಡ್ಬೋದು ಅಂತಲೂ ಕೂಡ ನಾನು ಸಾಕಷ್ಟು ಮಾಹಿತಿನ ಕೊಟ್ಟಿದ್ದೀನಿ. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಧನ್ಯವಾದಗಳು.